ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಗ ಹೋಗಬೇಕು, ಟೈಮ್ ಆಗಿಬಿಟ್ಟಿದೆ. ಇವಾಗ ನಾವೆಲ್ಲ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಟೈಮ್ ಆಗಿಬಿಟ್ಟಿದೆ. ವ್ಲಾಗ್ ಆವಾಗಲೇ ಸ್ಟಾರ್ಟ್ ಮಾಡಬೇಕಿತ್ತು, ಸ್ಟಾರ್ಟ್ ಮಾಡೋದೇ ಮರ್ತೋಗಿತ್ತು. ಆಮೇಲೆ ನೆನೆಸ್ಕೊಂಡು ಹೋಗೋ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ. ಇವಾಗ ಬೇಗ ಹೋಗಬೇಕು. ಇವಾಗ ಮಂಡ್ಯದ ಹತ್ರ ಹೋಗ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಷ್ಟರಲ್ಲಿ ಊರಿಗೆ ಹೋಗ್ತೀವಿ. ಇವಾಗ ನಾವು ನಮ್ಮ ತಾತನೂ ಒಟ್ಟಿಗೆ ಹಾಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ತಾತನೂ ಕರ್ಕೊಂಡು ಬಂದ್ವಿ. ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಸಾಕ್ಷಿ ಬೀಡಿಗೆ ಬಂದಿದ್ದೀವಿ. ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ತುಂಬ ದಿನ ಆಗಿತ್ತು. ನಮ್ಮ ತಾತಂಗೂ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಹಂಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಇವಾಗ ಬಂದ್ವಿ. ಇನ್ನೊಂದು ವಾರದಲ್ಲಿ ಹಬ್ಬ ಇರೋದ್ರಿಂದ ದೇವಸ್ಥಾನ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪೇಂಟ್ ಎಲ್ಲ ಹೊಡಿತಾಯಿದ್ರು. ನಾವು ಹಬ್ಬ ಇನ್ನೊಂದು ವಾರ ಐತೆ ನನಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ದೀವಿ. ಆವಾಗ ತುಂಬ ರಶ್ ಇರ್ತಾರೆ, ದೇವ್ರು ಸರಿಯಾಗಿ ನೋಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿಯಾಗಿತ್ತು. ನಾವು ಪೂಜೆ ಸಾಮಾನು ಮತ್ತು ಅಮ್ಮನೇ ಹಾರ ಮಾಡಿದ್ರಲ್ಲ ಅದು ಅದನ್ನೆಲ್ಲ ಹಣ್ಣು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ದೇವಸ್ಥಾನದ ಹತ್ರ ಅಲ್ಲೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಆಗಲೇ ಅಮ್ಮ ಐನೋರ್ಗೆ ಎಲ್ಲ ಪೂಜೆ ಸಾಮಾನೆಲ್ಲ ಕೊಡ್ತಿದ್ದಾರೆ. ಅಪ್ಪ ನಮ್ಮ ತಾತನ್ನ ಕರ್ಕೊಬರ್ತಿದ್ದಾರೆ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ರೆಡಿ ಆಗಿದೆ. ಓಂ ಶಿವಶಂಭಾರವತೆ ಪೂಜಂ ಕರಿಷ್ಯಾಮಿ. ಶ್ರೀ ವೀರಭದ್ರೇಶ್ವರ ಹಿರೇವರಂ ಧಾರಕಂ ಪೂಜಂ ಕರಿಷ್ಯಾಮಿ. ಶ್ರೀ ವೀರಭದ್ರೇಶ್ವರ ಮಾಲಾರ್ಪಣ ಅಭಿಷೇಕಂ ಪೂಜಂ ಕರಿಷ್ಯಾಮಿ. ಅಭಿಷೇಕಂ ಪೂಜಂ ಕರಿಷ್ಯಾಮಿ. ಓಂ ಹಿರೇವರ ಓಂ ಬಾಮ ನವದಪತಿ ಶ್ರೇಷ್ಠ ಅಭಿವೃದ್ಧಿ ಪೂಜಂ ಕರಿಷ್ಯಾಮಿ. ಓಂ ಧಾರಕಂ ಪೂಜಂ ಕರಿಷ್ಯಾಮಿ. ಪುರುಷಾಮಿ ಶ್ರುತಿ ನವದಪತಿ ಶ್ರೇಷ್ಠ ಅಭಿವೃದ್ಧಿ ಪೂಜಂ ಕರಿಷ್ಯಾಮಿ. ಶ್ರೀ ವೀರಭದ್ರೇಶ್ವರ ಪೂಜಂ ಅಷ್ಟ ಮಾಲಾರ್ಪಣ ಅಭಿಷೇಕಂ ಪೂಜಂ ಕರಿಷ್ಯಾಮಿ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲೆಲ್ಲ ಪೂಜೆ ಮಾಡಿದ್ದಾಯಿತು. ನೆಕ್ಸ್ಟು ಇವಾಗ ಬಸವಪ್ಪನ ಗುಡಿ ಹತ್ರ ಪೂಜೆ ಮಾಡೋಕ್ಕೆ ಹೋಗಬೇಕು. ಇಲ್ಲೇ ಹಿಂದೆಗಡೆನೇ ದೇವಸ್ಥಾನ ಇದೆ, ಅಲ್ಲಿ ಹೋಗ್ತಿದ್ದೀವಿ. ನೋಡಿ ಅಲ್ಲೇ ಕಾಣಿಸ್ತಿದೆಯಲ್ಲ, ಅದೇ ದೇವಸ್ಥಾನ. ಹಾಗೆ ಹೋಗ್ತಾ ಇದ್ದೀವಿ. ಅಲ್ಲೇ ರೋಡಲ್ಲೇ ನವಿಲಿತ್ತು. ಅದು ಕ್ಯಾಮ್ರಾಗೆ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ, ಬಟ್ ಹತ್ರದಲ್ಲೇ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇವಾಗ ಪೂಜೆ ಮಾಡಬೇಕು. ಲೇಟಾಗಿದೆ, ಆ ಮನೆ ಹತ್ರ ಹೋಗಬೇಕು. ಆಗಲೇ ಕತ್ಲೆ ಆಗಿಬಿಟ್ಟಿದೆ. ಇನ್ನೇನು 6:15. ಬೇಗ ಹೋಗಿ ಪೂಜೆ ಮಾಡಿಸ್ಬೇಕು. ಇವಾಗ ಫಸ್ಟು ಇಲ್ಲಿ ಪೂಜೆ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ನೋಡಿ ನನ್ನ ತಂಗಿ ಹೂ ಕೀಳೋಕ್ಕೆ ಹೋಗಿದ್ದಾಳೆ. ಸೂರ್ಯಕಾಂತಿ ಹೂ ಥರನೇ ಇದೆ, ಚೆನ್ನಾಗಿತ್ತು. ಇವಾಗ ಮಠದ ಮನೆ ಹತ್ರ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಿದ್ದೀವಿ. ಅದಕ್ಕೂ ಮೊದಲೇ ನಾವು ಚೌಟಿ ವೀರಭದ್ರ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಮಠದ ಮನೆಗೆ ಹೋಗಿ ಪೂಜೆ ಮಾಡಿಸ್ಬೇಕು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಒಕ್ಲಿಗುಂಡಿ. ಇನ್ನೊಂದು ವಾರದಲ್ಲಿ ಹಬ್ಬ ಇದೆ ಅಂತ ಹೇಳಿದ್ನಲ್ಲ, ಆವಾಗ ಅಲ್ಲಿ ಹೋಳಿ ಆಡ್ತಾರೆ ಎಲ್ಲರೂ. ಇವಾಗ ಮಠದ ಮನೆ ಹತ್ರ ಬಂದ್ವಿ. ಅದೇ ದೇವಸ್ಥಾನ, ಅದನ್ನು ನಾವು ಮಠದ ಮನೆ ಅಂತ ಕರಿತೀವಿ. ಐನೂರು ಪೂಜೆ ಮಾಡೋಕ್ಕೆ ಆಗಲೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು ಹೊರಡ್ಬೇಕಷ್ಟೆ. ಇವಾಗ ಅಲ್ಲೆಲ್ಲ ಪೂಜೆ ಮುಗೀತು. ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಕೇರ್ಪೇಟೆ ಹತ್ರ ಬರ್ತಾಯಿದ್ದೀವಿ. ಇವಾಗ ಟೈಮ್ ಬೇರೆ ಆಗಿದೆ. ನೋಡಿ ಆಗಲೇ ಸನ್ಸೆಟ್ ಆಗ್ತಾ ಇದೆ. ನಮ್ಮಮ್ಮ ಬೇವಿನ ಸೊಪ್ಪು ಬೇಕು ಪೂಜೆಗೆ ಅಂತ ಹೇಳಿದರು. ಅದಕ್ಕೆ ನಮ್ಮಪ್ಪ ಬೇವಿನ ಸೊಪ್ಪು ಕಿತ್ಕೊಬರೋಕ್ಕೆ ಅಂತ ಹೋಗಿದ್ರು. ಇವಾಗಲೇ 8 ಗಂಟೆ ಆಗಿತ್ತು. ಅದಕ್ಕೆ ಊಟ ಮಾಡ್ಕೊಬಿಡೋಣ, ಲೇಟ್ ಆಗುತ್ತೆ ನಾವು ಹೋಗೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲೇ ಕೇರ್ಪೇಟೆ ಹತ್ರ ಸಾಗರ್ಸ್ 1997 ಅಂತ ಒಂದು ರೆಸ್ಟೋರೆಂಟ್ ಇತ್ತು. ಆಚೆಗಡೆಯಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅದನ್ನು ಮಾಡಿದ್ದಾರೆ. ಅಲ್ಲಿ ಪೇಂಟಿಂಗ್ಸ್ ಆಗಿರ್ಬೋದು, ಆ ಗಿಡಗಳಿಗೆ ಲೈಟಿಂಗ್ಸ್ ಹಾಕಿರೋದು ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಊಟನೂ ತುಂಬ ಚೆನ್ನಾಗಿತ್ತು. ಇಷ್ಟ ಆಯಿತು. ಎಲ್ಲರೂ ಚೆನ್ನಾಗಿ ಇಷ್ಟಪಟ್ಟು ತಿಂದ್ವಿ. ಹಾಗೆ ಸ್ವಲ್ಪ ಅಲ್ಲೇ ಫೋಟೋಸ್ ಎಲ್ಲ ತಗೊಂಡ್ವಿ ನಾವು. ನೋಡಿ ಇವಾಗ ನಮಗೆ ಪ್ಲೇಟ್ ಕೊಟ್ಟಿದ್ದಾರೆ, ಬರೀ ಖಾಲಿ ಪ್ಲೇಟ್ ಕೊಟ್ಟಿದ್ದಾರೆ. ನಾವು ಆರ್ಡ್ರು ಮಾಡಿ 1/2 ಅವರ್ ಆಯಿತು. ಅಂದರೆ ಇಲ್ಲೆಲ್ಲ ದೊಡ್ಡದಲ್ವಾ, ಅಲ್ಲೆಲ್ಲ ಕ್ರಿಕೆಟ್ ಎಲ್ಲ ನೋಡ್ತಿದ್ದಾರೆ, ಮ್ಯಾಚ್ ಎಲ್ಲ ನೋಡ್ತಿದ್ದಾರೆ ದೊಡ್ಡ ಸ್ಕ್ರೀನಲ್ಲಿ. ಆ ಕಡೆ ಎಲ್ಲ ನೋಡಬೇಕು, ಈ ಕಡೆ ಎಲ್ಲ ಬರಬೇಕು. ಆರ್ಡ್ರ್ ಕೊಟ್ರಂತೂ ತುಂಬ ಲೇಟ್ ಆಗುತ್ತೆ. ತರೋಕ್ಕೆ ಅರ್ಧ ಗಂಟೆ ಆಯಿತು. ನಮ್ಮ ತಾತಂಗೆ ಅಮ್ಮ ಇವಾಗ ಇಂಜೆಕ್ಷನ್ ಕೊಡ್ತಿದ್ದಾರೆ, ಶುಗರ್ ಅಲ್ವಾ, ಇನ್ಸುಲಿನ್ ತೊಗೋತಾ ಇದ್ದಾರೆ ತಾತ. ನನ್ನ ತಂಗಿ ನಾನು ಅಲ್ಲಿ ವೀಡಿಯೋ ಮಾಡ್ತಿದ್ರೆ ಅವಳು ಪೋಸ್ ಕೊಡ್ತಾ ಇದ್ದಾಳೆ. ಇನ್ನೇನು ಊಟ ಬರುತ್ತೆ. ಫೈನಲಿ ಊಟ ಬಂತು. ಎಲ್ಲರಿಗೂ ರೊಟ್ಟಿ ಆರ್ಡ್ರ್ ಮಾಡಿದ್ವಿ.
ಲಾಸ್ಟಲ್ಲಿ ಐಸ್ ಕ್ರೀಮ್ ಸ್ಕೂಪ್ ಆರ್ಡ್ರ್ ಮಾಡಿದ್ವಿ. ಇವಾಗ ಇಲ್ಲೆಲ್ಲ ಊಟ ಮುಗೀತು. ಹಂಗೆ ಸ್ವಲ್ಪ ಅಲ್ಲಿ ಹಾರ್ಟ್ ಸಿಂಬಲ್ ಇರೋ ಹತ್ರ ನಾವು ಸ್ವಲ್ಪ ಫೋಟೋಸ್ ತೊಗೊಂಡು ಅಲ್ಲಿಂದ ಇವಾಗ 9:30ಗೆ ಹೊರಟ್ವಿ. ಇಲ್ಲಿಗೆ ಬೆಂಗಳೂರಿಗೆ 12 ಗಂಟೆ 12:30 ಅನಿಸುತ್ತೆ ನಾವು ಬಂದಾಗ. ಟೈಮ್ ನೋಡಿರಲಿಲ್ಲ, ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.